ಏಪ್ರಿಲ್ನಲ್ಲಿ ಕೊನೆಗೊಂಡ ಈ ಹಿಂದಿನ 40 ದಿನಗಳ ಯುದ್ಧದಲ್ಲಿ ಇರಾನ್ ನಿಜಕ್ಕೂ ಸೋಲನುಭವಿಸಿತ್ತ, ತೀವ್ರ ನಷ್ಟವನ್ನು ಅನುಭವಿಸಿತ್ತ, ಪಡಬಾರದ ಸಂಕಷ್ಟವನ್ನು ಅನುಭವಿಸಿತ್ತ, ಮತ್ತೆಂದು ಚೇತರಿಸಲಾಗದಂಥ ಹೊಡೆತವನ್ನು ತಿಂದಿತ್ತ. ಈ ಪ್ರಶ್ನೆ ಯಾಕೆ ಈಗ ಮುಖ್ಯ ಆಗ್ತದೆ ಅಂದರೆ, ಇದೀಗ ಇಸ್ರೇಲ್ ಮೇಲೆ ಇರಾನ್ ಮತ್ತೆ ದಾಳಿ ನಡೆಸಿದೆ. ಇಸ್ರೇಲ್ನ ಹೈಫಾದಲ್ಲಿರುವ ಕೆಮಿಕಲ್ ಪ್ಲ್ಯಾಂಟ್ನ ಮೇಲೆ ಭಾರೀ ದಾಳಿ ನಡೆಸಿದೆ. ಲೆಬನಾನಿನ ಬೈರೂತ್ ನಗರದ ಮೇಲೆ ಇಸ್ರೇಲ್ ದಾಳಿ ನಡೆಸಿರುವುದಕ್ಕೆ ಪ್ರತಿಯಾಗಿ ತಾನು ಈ ದಾಳಿ ನಡೆಸಿರುವುದಾಗಿ ಇರಾನ್ ಹೇಳಿಕೊಂಡಿದೆ. ಅಂದರೆ ಇರಾನಿನ ಮೇಲಿನ ದಾಳಿಗೆ ಪ್ರತಿಯಾಗಿ ಈ ದಾಳಿ ನಡೆಸಿಲ್ಲ, ತನ್ನ ಬೆಂಬಲಿಗರಿರುವ ಲೆಬನಾನಿನ ಹಿಜ್ಬುಲ್ಲಾದ ಮೇಲಿನ ದಾಳಿಗೆ ಪ್ರತಿಯಾಗಿ ಇರಾನ್ ಈ ದಾಳಿ ನಡೆಸಿದೆ. ತನ್ನ ಮೇಲೆ ದಾಳಿ ನಡೆಯದೇ ಇದ್ದಾಗಲೂ ಇಸ್ರೇಲ್ ಮೇಲೆ ನೇರವಾಗಿ ಇರಾನ್ ದಾಳಿ ನಡೆಸ್ತದೆ ಅಂದರೆ ಈ ಹಿಂದಿನ ಯುದ್ಧ ಅದಕ್ಕೆ ಮತ್ತಷ್ಟು ಧೈರ್ಯವನ್ನು ತಂದುಕೊಟ್ಟಂತೆ ಕಾಣಿಸ್ತಾ ಇದೆ. ಮೀಡಿಯಾಗಳಲ್ಲಿ ಹೇಳಿದಷ್ಟು ನಾಶನಷ್ಟವನ್ನು ಅದು ಅನುಭವಿಸಿಲ್ಲದಂತೆ ಕಾಣಿಸ್ತಾ ಇದೆ. ಇಸ್ರೇಲ್ಗೆ ಈ ಹಿಂದಿನ ಯುದ್ಧದಲ್ಲಿ ಭಾರಿ ಹೊಡೆತ ಸಿಕ್ಕಿರುವಂತೆಯೂ ಕಾಣಿಸ್ತಾ ಇದೆ. ಕಳೆದ 40 ದಿನಗಳ ಯುದ್ಧದಲ್ಲಿ ಇಸ್ರೇಲ್ನ ಸಾಮರ್ಥ್ಯವನ್ನು ಇರಾನ್ ಗುರುತಿಸಿದಂತೆ ಕಾಣಿಸ್ತಾ ಇದೆ. I can't tell you how hot it is. Someone close the window. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ತಾನು ದಾಳಿ ನಡೆಸಿದರೆ ಪ್ರತಿಯಾಗಿ ಇಸ್ರೇಲ್ ತನ್ನ ಮೇಲೆ ದಾಳಿ ನಡೆಸಲಿದೆ ಅನ್ನೋದು ಇರಾನ್ಗೆ ಚೆನ್ನಾಗಿ ಗೊತ್ತು. ಹಾಗಿದ್ದ ಮೇಲೂ ಮೊದಲಾಗಿ ಇಸ್ರೇಲ್ನ ಮೇಲೆ ಇರಾನ್ ದಾಳಿ ನಡೆಸಿದ್ದೇಕೆ? ಇಸ್ರೇಲನ್ನು ಎದುರಿಸುವ ಸಾಮರ್ಥ್ಯ ಇರಾನಿನಲ್ಲಿ ಇಲ್ಲದೇ ಇದ್ದರೆ ಈ ದಾಳಿ ಸಾಧ್ಯವಿತ್ತೆ. ಈ ನೆಲೆಯಲ್ಲಿ ಯೋಚಿಸಿದರೆ ಈ ಹಿಂದಿನ 40 ದಿನಗಳ ಯುದ್ಧದಿಂದ ಇರಾನ್ ಯುದ್ಧ ಪಾಠವನ್ನು ಕಲಿತಂತೆ ಕಾಣಿಸ್ತಾ ಇದೆ. ಇಸ್ರೇಲ್ನ ಸಾಮರ್ಥ್ಯವನ್ನು ಅದು ತಿಳಿದಂತಿದೆ. ಇಸ್ರೇಲ್ಗೆ ಹೆದರಬೇಕಾಗಿಲ್ಲ ಅನ್ನುವುದನ್ನು 40 ದಿನಗಳ ಯುದ್ಧದಲ್ಲಿ ಅದು ತಿಳಿದುಕೊಂಡಂತಿದೆ. ಈ ದಾಳಿಗಿಂತ ಮೊದಲು ಇದೇ ಇರಾನ್ ಕುವೈಟ್ನಲ್ಲಿರುವ ಅಮೆರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ನಡೆಸಿತ್ತು, ವಿಮಾನ ನಿಲ್ದಾಣದ ಮೇಲೆ ದಾಳಿ ನಡೆಸಿತ್ತು. ಸುಮಾರು 60ಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡಿದ್ರು, ಓರ್ವರು ಸಾವಿಗೀಡಾಗಿದ್ರು. ಇದರ ಬೆನ್ನಿಗೆ ಬಹರೇನ್ನ ಮೇಲೂ ಇರಾನ್ ದಾಳಿ ನಡೆಸಿತ್ತು. ಅಂದರೆ ಇರಾನ್ ಕೈಚೆಲ್ಲಿ ಕುಳಿತಿಲ್ಲ. ಈ ಹಿಂದಿನ ಯುದ್ಧದಲ್ಲಿ ಅದು ಸೋತಂತೆಯೂ ಕಾಣಿಸ್ತಾ ಇಲ್ಲ. ಅದರಲ್ಲಿ ಶಸ್ತ್ರಾಸ್ತ್ರ ಭಂಡಾರ ಇರುವಂತಿದೆ. ಇನ್ನಷ್ಟು ದಿನಗಳ ಯುದ್ಧಕ್ಕೆ ಅದು ಸಿದ್ಧವಾಗಿರುವಂತಿದೆ. ಆದ್ದರಿಂದಲೇ ತನ್ನ ಮೇಲೆ ನೇರ ದಾಳಿ ಮಾಡದಿದ್ದರೂ ಇಸ್ರೇಲ್ನ ಮೇಲೆ ಮುಂಚಿತವಾಗಿ ಅದು ದಾಳಿ ನಡೆಸಿದೆ. ಇದರ ಬೆನ್ನಿಗೆ ಯಮನಿನ ಹೂತಿಗಳು ಎದ್ದು ನಿಂತಿದ್ದಾರೆ. ಕೆಂಪು ಸಮುದ್ರದಲ್ಲಿ ಇಸ್ರೇಲ್ನ ಒಂದೇ ಒಂದು ಹಡಗು ಸಾಗಲು ಬಿಡಲ್ಲ ಎಂದು ಅವರು ಹೇಳಿದ್ದಾರೆ. ಇಸ್ರೇಲ್ಗೆ ಸಂಬಂಧಿಸಿದ ಎಲ್ಲ ಹಡಗನ್ನು ತಡೆಯುತ್ತೇವೆ ಎಂದು ಹೇಳಿದ್ದಾರೆ. ಮಾತ್ರ ಅಲ್ಲ, ಇಸ್ರೇಲ್ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಹಾರಿಸಿದ್ದಾರೆ. ಲೆಬನಾನಿನ ಹಿಜ್ಬುಲ್ಲಾದ ಮೇಲೆ ಇಸ್ರೇಲ್ ನಡೆಸ್ತಾ ಇರುವ ದಾಳಿಗೆ ಇರಾನ್ ಮತ್ತು ಅದರ ಬೆಂಬಲಿಗರು ಇದೀಗ ಪ್ರತಿರೋಧ ಒಡ್ಡಲು ಸಿದ್ಧರಾಗ್ತಾ ಇದ್ದಾರೆ. ನೆತನ್ಯಾಹು ಇದನ್ನು ನಿರೀಕ್ಷಿಸಿದ್ದರೋ ಗೊತ್ತಿಲ್ಲ, ಆದರೆ ಟ್ರಂಪ್ ಇದನ್ನು ನಿರೀಕ್ಷಿಸಿಲ್ಲ. ಈ ಯುದ್ಧವನ್ನು ಹೇಗಾದರೂ ಕೊನೆಗೊಳಿಸುವ ಉದ್ದೇಶ ಅವರದು. ಆದ್ದರಿಂದಲೇ ಇರಾನಿನ ಮೇಲೆ ದಾಳಿ ನಡೆಸದಂತೆ ನೆತನ್ಯಾಹುಗೆ ಆದೇಶ ನೀಡಿದ್ದಾರೆ. ಘರ್ಷಣೆ ಮತ್ತೆ ಪ್ರಾರಂಭವಾದ ಕೂಡಲೇ ತೈಲ ಬೆಲೆಯಲ್ಲಿ ಭಾರಿ ಏರಿಕೆಯಾಗಿದೆ. ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಕೋಲಾಹಲ ಉಂಟಾಗಿದೆ. ಈಗಾಗಲೇ ಜಗತ್ತು ತೈಲ ಬೆಲೆ ಏರಿಕೆಯಿಂದ ಅಪಾರ ಸಂಕಟ ಪಡ್ತಾ ಇದೆ. ಬೆಲೆ ಏರಿಕೆ ಆಗ್ತಾ ಇದೆ. ಭಾರತದಲ್ಲಿ ಗೃಹ ಬಳಕೆ ಸಿಲಿಂಡರ್ ಮೇಲೆ 3 ತಿಂಗಳಲ್ಲಿ 2ನೇ ಬಾರಿ ಏರಿಕೆಯಾಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲೂ ಏರಿಕೆಯಾಗಿದೆ. CNG ಬೆಲೆಯಲ್ಲೂ ಏರಿಕೆಯಾಗಿದೆ. ಇನ್ನಷ್ಟು ಏರಿಕೆಯನ್ನು ಈ ಜಗತ್ತು ತಡೆದು ನಿಲ್ಲಲು ಸಾಧ್ಯವಿಲ್ಲ ಎಂಬಂತಹ ಪರಿಸ್ಥಿತಿ ಇದೆ. ಇಂಥ ಸಮಯದಲ್ಲಿ ಘರ್ಷಣೆ ಮತ್ತೆ ತಲೆ ಎತ್ತಿದೆ. ಇರಾನ್ ಯಾವುದಕ್ಕೂ ಮಣಿಯುವ ಸೂಚನೆ ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ನೆತನ್ಯಾಹು ಅವರಿಗೆ ಘರ್ಷಣೆ ಮುಂದುವರಿಬೇಕಾಗಿದೆ. ಒಂದು ವೇಳೆ ಶಾಂತಿ ಸ್ಥಾಪನೆಯಾದರೆ ಅವರ ಭ್ರಷ್ಟಾಚಾರದ ಚರ್ಚೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಯುದ್ಧಾಪರಾಧದ ಚರ್ಚೆ ಮತ್ತೆ ಮುನ್ನೆಲೆಗೆ ಬರುತ್ತೆ. ಇಸ್ರೇಲ್ನಲ್ಲಿ ನೆತನ್ಯಾಹು ವಿರೋಧಿ ಧ್ವನಿ ಗಟ್ಟಿಗೊಳ್ಳುತ್ತೆ. ಈ ಎಲ್ಲವನ್ನೂ ತಡಿಬೇಕಾದ್ರೆ ಒಂದು ಗಾಜಾಕ್ಕೆ, ಇಲ್ಲದಿದ್ದರೆ ಲೆಬನಾನ್ಗೆ, ಇಲ್ಲದಿದ್ದರೆ ಸಿರಿಯಾಕ್ಕೆ ದಾಳಿ ನಡೆಸ್ತಾನೆ ಇರಬೇಕಾಗಿದೆ. ತುರ್ಕಿಯ ಮೇಲೆ ದಾಳಿ ನಡೆಸುವುದಾಗಿ ಹೇಳಿಕೆ ಕೊಡಬೇಕಾಗಿದೆ. ಸದ್ಯ ಕೆಂಪು ಸಮುದ್ರದಲ್ಲಿ ಟ್ರಂಪ್ ಸಿಲುಕಿಕೊಂಡಂತೆ ಕಾಣಿಸ್ತಾ ಇದೆ. ಅವರಿಗೆ ಈ ಘರ್ಷಣೆಯಿಂದ ಕಳಚಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಯುದ್ಧವನ್ನು ನಿಲ್ಲಿಸಲು ಸಾಧ್ಯವಾಗ್ತಾ ಇಲ್ಲ. ಇರಾನ್ ಮಣಿಯುತ್ತಿಲ್ಲ, ನೆತನ್ಯಾಹು ಹಿಂಜರಿಯುತ್ತಿಲ್ಲ. ಈ ಎಲ್ಲವುಗಳಿಂದ ಟ್ರಂಪ್ ಕಂಗೆಟ್ಟಂತೆ ಕಾಣಿಸ್ತಾ ಇದೆ. ಅವರಿಗೆ ತುರ್ತಾಗಿ ಒಂದು ಒಪ್ಪಂದ ನಡೀಬೇಕಾಗಿದೆ. ಆ ಬಳಿಕ ಅಲ್ಲಿಂದ ಹೇಗಾದರೂ ಮಾಡಿ ಅಮೇರಿಕಕ್ಕೆ ಪಲಾಯನ ಮಾಡಬೇಕಾಗಿದೆ.
ಆದರೆ ತನ್ನ ಅಧಿಕಾರದ ಉಳಿವಿಗಾಗಿ ಮತ್ತು ನ್ಯಾಯಾಲಯದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ನೆತನ್ಯಾಹುಗೆ ಘರ್ಷಣೆ ನಡೀತಾನೇ ಇರಬೇಕಾಗಿದೆ. ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ. ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ, ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ. ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು, ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ.